ಕಾರಟಗಿಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಸಮರ. ಪೊಲೀಸ್ ಠಾಣೆ ಪುರಸಭೆಯಲ್ಲಿ ಲಂಚ ಮುಕ್ತ ಅಭಿಯಾನ. ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಹಾಗೂ ಪಾರದರ್ಶಕ ಆಡಳಿತಕ್ಕಾಗಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಪೊಲೀಸ್ ಠಾಣೆ ಹಾಗೂ ಪುರಸಭೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಯಾವುದೇ ಸರ್ಕಾರಿ ಕೆಲಸಗಳಿಗಾಗಿ ಸಾರ್ವಜನಿಕರು ಲಂಚ ನೀಡುವ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಮತ್ತು ನಾಗರಿಕ ಸೇವೆಗಳು ನಿಗದಿತ ಅವಧಿಯಲ್ಲಿ ಜನರಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಇಲಾಖೆಯ ಅಧಿಕಾರಿಗಳಿಗೆ ಅಧಿಕೃತ ಮನವಿ ಪತ್ರವನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಯುವ ಮುಖಂಡ ನಿರುಪಾದಿ ಕೆ ಗೋಮರ್ಸಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವ್ಯಾಪಕವಾಗಿ ಹರಡಿರುವ ಭ್ರಷ್ಟಾಚಾರ ಮತ್ತು ಲಂಚದ ಹಾವಳಿಯಿಂದಾಗಿ ಜನಸಾಮಾನ್ಯರು ಮತ್ತು ಬಡವರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸಾರ್ವಜನಿಕರು ತಮ್ಮ ಹಕ್ಕಿನ ಸೇವೆಗಳನ್ನು ಪಡೆಯಲು ಕಚೇರಿಗಳಿಗೆ ಅಲೆಯುವಂತಾಗಿದೆ. ಅನಗತ್ಯ ವಿಳಂಬ ಹಾಗೂ ಹಣದ ಬೇಡಿಕೆ ಇಡಲಾಗ್ತಾ ಇದೆ. ಇಂತಹ ದುಷ್ಕೃತ್ಯಗಳಿಗೆ ಅಧಿಕಾರಿಗಳು ಯಾವುದೇ ಒಂದು ಆಸ್ಪದ ಕೊಡಬಾರದು, ಬ್ರೇಕ್ ಅನ್ನು ಹಾಕಬೇಕು ಅಂತ ಕಟ್ಟುನಿಟ್ಟಿನ ಆಗ್ರಹ ಮಾಡಿದರು. ಇನ್ನು ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಂದ ದೂರುಗಳ ಸ್ವೀಕಾರ, ತನಿಖೆ ಹಾಗೂ ಸಾರ್ವಜನಿಕರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳುವ ವಿಚಾರದಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು. ಆಸ್ತಿ ತೆರಿಗೆ, ಖಾತೆ ಬದಲಾವಣೆ, ಉದ್ಯಮ ಪರವಾನಗಿ, ಕುಡಿಯುವ ನೀರು ಸೇರಿದಂತೆ ಇತರೆ ಯಾವುದೇ ನಾಗರಿಕ ಸೇವೆಗಳಿಗೆ ಸಾರ್ವಜನಿಕರಿಂದ ಬಿಡಿಗಾಸು ಲಂಚ ಪಡೆಯದ ಕೆಲಸವನ್ನು ಮಾಡಿಕೊಡಬೇಕು. ಇದೇ ವೇಳೆ ಭ್ರಷ್ಟಾಚಾರದ ವಿರುದ್ಧ ಕೆಆರ್ಎಸ್ ಪಕ್ಷವು ರಾಜ್ಯದಾದ್ಯಂತ ತನ್ನ ಹೋರಾಟವನ್ನು ಮುಂದುವರಿಸಲಿದ್ದು, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಲಿದೆ ಅಂತ ಮುಖಂಡರು ಸ್ಪಷ್ಟಪಡಿಸಿದರು. ಈ ಭ್ರಷ್ಟಾಚಾರ ವಿರೋಧಿ ಅಭಿಯಾನದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ಕನಕಪ್ಪ ಒಡೆಜಾಲಿ, ಕೊಪ್ಪಳ ಜಿಲ್ಲಾ ಸಂಚಾಲಕ ಗಣೇಶ ಅಮೃತ್, ಮುಖಂಡರಾದ ಉಮೇಶ್ ಕುಮಾರ್ ಸಾರಂಗಿ, ಮೈನುದ್ದೀನ್, ಶಾಮಿದ್ ಅಲಿ ಹುಲಿ ಹೈದರ್, ಹನುಮಂತಪ್ಪ, ಹನುಮೇಶ್, ಅಮಾಂತಪ್ಪ, ಜೂಲ್ ಕುಂಟೆ ಸೇರಿದಂತೆ ಸ್ಥಳೀಯ ಘಟಕದ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಭಾಗವಹಿಸಿ ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಿದರು. ರಾಷ್ಟ್ರಕ್ರಾಂತಿ ನ್ಯೂಸ್, ಕಾರಟಗಿ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿರುಪಾದಿ ಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಾರಟಗಿಯ ಪುರಸಭೆ ಕಾರ್ಯಾಲಯದ ಮುಂದೆ ಇದ್ದೀವಿ. ಯಾಕೆ ಈ ಸಂದರ್ಭದಲ್ಲಿ ಲೈವ್ ಬಂದಿದ್ದೀವಿ ಅಂತ ಹೇಳಿದ್ರೆ, ಲಂಚ ಮುಕ್ತ ಅಭಿಯಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವಂಥ ಲಂಚ ಮುಕ್ತ ಅಭಿಯಾನ ಇದು ಕಾರ್ಯಕ್ರಮದ ಭಾಗವಾಗಿ ನಮ್ಮ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿಯಾದಂಥ ಕನಕಪ್ಪ ಒಡೆಜಾಲಿ ಅವರಿದ್ದಾರೆ, ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಗಣೇಶ್ ಅಮೃತ್ ಅವರಿದ್ದಾರೆ, ಕನಕಗಿರಿ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಹನುಮಂತಪ್ಪ ವಾಲಿಕ ಅವರು ಇದ್ದಾರೆ, ಗಂಗಾವತಿ ತಾಲೂಕು ಅಧ್ಯಕ್ಷರಾದಂಥ ಸೈಯದ್ ನಮ್ಮ ಶಾಮಿದ್ ಅಲಿ ಅವರಿದ್ದಾರೆ, ನಮ್ಮ ಇನ್ನೋರ್ವ ಕೊಪ್ಪಳ ಜಿಲ್ಲಾ ಸಂಚಾಲಕರಾದಂಥ ನಮ್ಮ ಮೈನುದ್ದೀನ್ ಅವರಿದ್ದಾರೆ. ಆಮೇಲೆ ನನ್ನ ಎಡಭಾಗದಲ್ಲಿ ಅಮಾತ್ಯಪ್ಪ ಜೂಲ್ಕುಂಟೆ ಅಂತೇಳಿ ಕನಕಗಿರಿ ತಾಲೂಕಿನ ಕಾರ್ಯದರ್ಶಿಗಳು, ಆಮೇಲೆ ಯುವ ಘಟಕದ ಕನಕಗಿರಿ ತಾಲೂಕು ಅಧ್ಯಕ್ಷರಾದಂಥ ಅನ್ಮೇಶ್ ಅವರಿದ್ದಾರೆ, ಮತ್ತು ವಿಡಿಯೋ ಲೈವ್ ಮಾಡ್ತಾ ಇರ್ತಕ್ಕಂಥವ್ರು ಇನ್ನೊಬ್ಬರು ಗಣೇಶ ಸಾರಂಗಿ ಅಂತೇಳಿ ಅವರು ಕೂಡ ಕೊಪ್ಪಳ ಜಿಲ್ಲಾ ಸಂಚಾಲಕರು. ಬಂಧುಗಳೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯಾಯಗಳು, ಅಕ್ರಮಗಳು, ಭ್ರಷ್ಟಾಚಾರಗಳು, ಲಂಚಾವತಾರಗಳು ಎಗ್ಗಿಲ್ಲದೆ, ಯಾವುದೇ ಭಯ ಇಲ್ಲದೆ ಸರ್ಕಾರದ ಕಾಯ್ದೆ ಕಾನೂನುಗಳನ್ನು, ನಿಯಮಗಳನ್ನು ಉಲ್ಲಂಘಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಜನಸಾಮಾನ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಕಿರಿಕಿರಿ ನೀಡೋದು, ಲಂಚಕ್ಕೆ ಬೇಡಿಕೆ ಇಡೋದು, ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡೋದು ಇಡೀ ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಯಥೇಚ್ಛವಾಗಿ ಈ ಥರದ ಅವ್ಯವಹಾರಗಳು ನಡೀತಾ ಇದ್ದಾವೆ, ಮೋಸ ನಡೀತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರು ಸಾಕಷ್ಟು ಬಾರಿ ನಮ್ಮ ಕೆಆರ್ಎಸ್ ಪಕ್ಷದ ತಾಲೂಕಾ ಸಮಿತಿಗೆ, ಜಿಲ್ಲಾ ಸಮಿತಿಗೆ ಮಾಹಿತಿ ಕೊಟ್ಟ ಮೇರೆಗೆ ಇವತ್ತು ನಾವು ಇಲ್ಲಿ ಭೇಟಿ ಕೊಟ್ಟು ಲಂಚ ಮುಕ್ತ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈಗ ಲಂಚ ಮುಕ್ತದ ಅಭಿಯಾನದ ಭಾಗವಾಗಿ ನಾವು ಪಕ್ಷದ ವತಿಯಿಂದ ಒಂದು ಮನವಿ ಪತ್ರವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ಏನೆಲ್ಲ ಈ ಪುರಸಭೆ ಇಲಾಖೆ ವ್ಯಾಪ್ತಿಯಲ್ಲಿ ಸಮಸ್ಯೆಗಳಿದ್ದಾವೆ, ಕುಂದುಕೊರತೆಗಳಿದ್ದಾವೆ, ಸಾರ್ವಜನಿಕರಿಗೆ ಅನ್ಯಾಯಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ವಿವರಣೆಯಾಗಿ ಒಂದೊಂದಾಗಿ ಓದ್ತಾ ಹೋಗ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಚೀಫ್ ಆಫೀಸರು ಸರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ
ಶಾಮಣ್ಣ ಹಾಂ ಬನ್ನಿ ಒಳಗಡೆ. ಇಲ್ಲೇ ಬರ್ತಾರಾ? ಲೈವ್ ಐತಲ್ಲಪ್ಪ, ಅದನ್ನು ನೀವೆಲ್ಲ ಗ್ರೂಪಿಗೆ ಶೇರ್ ಮಾಡ್ತೀವಿ. ಬಾ 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 ಯಾರು ಈಗ ಮತ್ತೆ ಅವ್ರು ಬಂದಾದ್ಮೇಲೆ ಹೇಳ್ಬೇಕಂತ ಒಂದೇ ಸರಿ ಹೇಳ್ತಾ ಇದ್ದೀವಿ. ಬೋರ್ಡ್ ತೋರ್ಸಪ್ಪ ಮೇಲೆ ಪುರಸಭೆ ಕಾರ್ಯಾಲಯ. ಈಗ ನಾವು ಮನವಿ ಪತ್ರ ಕೂಡ ಬಂದಿಲ್ಲ ಸರ್. ಮನವಿ ಪತ್ರ ಈಗ ಬೇರೆ ಸಂಘ ಸಂಸ್ಥೆಯವರು ವೇದಿಕೆಯವರು ಮನವಿ ಪತ್ರ ಕೊಡ್ತಾರೆ, ಹೋಗ್ತಾರೆ. ಅದಕ್ಕೆ ಆಯಿತು ಸರ್, ನೋಡ್ತೀನಿ, ಮಾಡ್ತೀನಿ, ಒಂದು ವಾರದಲ್ಲಿ ಪರಿಹಾರ ನೀಡ್ತೀನಿ ಅಂತೇಳಿ ನಿಮ್ದು ಏನೋ ಸಾಮಾನ್ಯ ವರ್ಡ್ಗಳಿದಾವಲ್ಲ, ಶಬ್ದಗಳಿದಾವಲ್ಲ, ಅದನ್ನ ಕೇಳಕ್ಕೆ ಬಂದಿಲ್ಲ ನಾವು. ಇದಕ್ಕೆ ಪರಿಹಾರ ಕೊಡಬೇಕು. ಪರಿಹಾರ ಖಂಡಿತ ಕೊಡ್ತೀನಿ, ಶಾಶ್ವತ ಪರಿಹಾರ ಕೊಡ್ತೀನಿ ಅಂದರೆ ಮಾತ್ರ ನಮ್ಮ ಮನವಿ ಅಂಶಗಳನ್ನು ನಿಮ್ಗೆ ಹೇಳ್ತೀವಿ, ತಿಳಿಸ್ತೀವಿ. ಇಲ್ಲ ಸರ್, ಈಗಾಗಲೇ ಸಾಕಷ್ಟು ಜನ ಕೊಟ್ಟಿದ್ದಾರೆ, ಅವರಿಗೆ ನಾವು ಏನು ಭರವಸೆ ಕೊಟ್ಟಿದ್ವಿ, ಆ ಭರವಸೆ ಇನ್ನೂ ಈಡೇರಲಿಕ್ಕೆ ಆಗಿಲ್ಲ. ಹಾಗಾಗಿ ಆಗಲ್ಲ ಅಂತಂದರೆ ನಾವು ಇಲ್ಲಿಂದನೇ ಹೊರಗಡೆ ಹೋಗ್ಬಿಡ್ತೀವಿ ಅಲ್ಲಪ್ಪ. ಭರವಸೆ ಹೇಳ್ತೀನಿ, ನಿಮ್ಮ ಅಧಿಕಾರಿ ವ್ಯಾಪ್ತಿಗೆ ಬಂದಿಲ್ಲ ಅಂದ್ರೆ ನಾವು DC ಹತ್ರ ಹೋಗ್ತಾ ಇದೀವಿ, ನಿಮ್ಮ ಹತ್ರ ಯಾಕೆ ಬರ್ತಾ ಇದೀವಿ? ಅದನ್ನೇ ಮತ್ತೆ ಮುಂಚಿತವಾಗಿ ಸಾಮಾನ್ಯವಾಗಿ ಅರ್ಥೈಸ್ಕೊಳ್ಬೇಕಂತ ನಿಮ್ಮ ವ್ಯಾಪ್ತಿಗೆ ಬರೋದ್ರಿಂದಾನೇ ನಿಮ್ಮ ಇಲಾಖೆಗೆ ಬಂದಿದ್ದೀವಿ. ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದ್ರೆ ಪೊಲೀಸ್ ಇಲಾಖೆಗೆ ಹೋಗ್ತಿದ್ವಿ, ತಹಶೀಲ್ದಾರ್ ಇಲಾಖೆ ಸಾಕಷ್ಟು ಬಾರಿ ಸಾಬಣ್ಣವ್ರೆ, ಸಾಕಷ್ಟು ಬಾರಿ ನಮ್ಮ ಪಕ್ಷದವರು ನಿಮಗೆ ಮೌಖಿಕವಾಗಿ ಫೋನಿನ ಮುಖಾಂತರ ಬಹಳಷ್ಟು ವಿಷಯಗಳನ್ನ ತಿಳಿಸಿದ್ದಾರೆ. ನಿನ್ನೆ ಕೂಡ ಹೇಳಿದರೆ ಮುಂಚಿತವಾಗಿ ಏನಪ್ಪಾ ನೀವು ಹೇಳಿರಲಿಲ್ಲ ಇಲ್ಲಿ ಸಾಮಾನ್ಯವಾಗಿ ಇವರಿಗೆಲ್ಲ ಕರೆ ಮಾಡಿ ತಿಳಿಸಿ. ಈಗ ಮುಖ್ಯವಾಗಿ ನೇರವಾಗಿ ವಿಷಯಕ್ಕೆ ಬರೋಣ. ನಾನು ನಿರುಪಾಧಿಕಿ ಗೋಮರ್ಸಿ ಅಂತ KRS ಪಕ್ಷದ ಸೈನಿಕ. ಓಕೆನಾ? ನಮ್ಮ ಕನಕಪ್ಪ ಉಳಿಜಾಲಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ಜಿಲ್ಲಾ ಸಂಚಾಲಕರು ಗಣೇಶ್ ಅಮೃತ್ ಅಂತೇಳಿ, ಇವರು ಜಿಲ್ಲಾ ಸಂಚಾಲಕರು. ಇಲ್ಲಿ ಜಿಲ್ಲಾ ಸಂಚಾಲಕರು. ಏನಿಲ್ಲ ಸರ್, ಮುಖ್ಯವಾಗಿ ಸಂತೆ ಮಾರುಕಟ್ಟೆಯಲ್ಲಿ ಟೆಂಡರ್ದಾರರು ನಿಮ್ಮ ಇಲಾಖೆ ವ್ಯಾಪ್ತಿಯ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕರ ಮೇಲೆ, ಸಾರಿ ಅಲ್ಲೇನು ಬಂದಿರತಕ್ಕಂಥ ವ್ಯಾಪಾರಸ್ಥರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು. ಯಾಕೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರಂತಂದ್ರೆ, ಏನು ನಿಯಮಗಳನ್ನು ಉಲ್ಲಂಘಿಸಿ ಹಣವನ್ನು ವಸೂಲಿ ಮಾಡೋದು. ಎಷ್ಟು ಕೊಟ್ಟಿದ್ರಿ ನಿಮಗೆ? ತಳ್ಳಗಾಡಿಗೆ ಇಷ್ಟು, ಪರ್ಮನೆಂಟ್ ಅಂಗಡಿಗಳಿಗೆ ಇಷ್ಟು, ಏನು ಹಾಕಿ ವ್ಯಾಪಾರ ಮಾಡೋರಿಗೆ ಇಷ್ಟು, ಟಾಟಾ ಎಸಿ ತಂದವರಿಗೆ ಇಷ್ಟು, ಏನದು ಬೇರೆ ಬೇರೆ ಇಲಾಖೆಗೆ ಇಷ್ಟಿಷ್ಟು ಅಂತ ನೀವು ಮಾಡಿದ್ರಿ. ಅದು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಈ ವಿಷಯ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮವರೇ ಖುದ್ದಾಗಿ ನಿನ್ನೆ ಬುಧವಾರ ದಿನ ಸಂತೆಯಲ್ಲಿ ಅವ್ರಿಗೆ ಏನೋ ಟೆಂಡರ್ದಾರರು ಅವ್ರ ಮೇಲೇನೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದು. ಏನೋ ನಿಮ್ಮ ನಾವು ಕಟ್ಟಿದಂಥ ತೆರಿಗೆ ದುಡ್ಡಿಗೆ ರಸೀದಿ ಕೇಳಿದ್ರೆ ಕೊಡದೇ ಇರುವಂಥದ್ದು. ಈ ಥರ ಅನಧಿಕೃತವಾಗಿ ಹಣವನ್ನು ಹಗಲಲ್ಲೇ ದರೋಡೆ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಎರಡನೇ ವಿಷಯ. ಆಮೇಲೆ ಅದು ಭಯಪಡಿಸೋದು. ಯಾರು ಕೇಳ್ಕೊಂತ ಹೇಳ್ಕೊ ಹೋಗು, ನಮಗೆಲ್ಲ ಚೀಫ್ ಆಫೀಸರ್ ಗೊತ್ತು, ಪೊಲೀಸರು ಗೊತ್ತು, ನಿಂದು ಯಾವ ಊರು, ನಮ್ಮ ಬೇರೆ ಊರಿಂದ ಬಂದು ನಮ್ಮ ಮೇಲೇ ಇದು ಮಾಡ್ತೀಯಾ, ಬಿಲ್ ಕೊಡ್ಬೇಕೆ ನಿನಗೆ, ರಸೀದಿ ಕೊಡ್ಬೇಕೆ ನಿನಗೆ ಅಂತೇಳಿ ಭಯದ ವಾತಾವರಣ ಉಂಟು ಮಾಡೋದು. ಯಾಕಂತಂದ್ರೆ ಅವ್ರದ್ದು ಏನದು ಸಾಮ್ರಾಜ್ಯ ಇದೆ, ಸ್ಟಾರ್ಟಿಂಗ್ ಅನ್ನೋದು ಅವ್ರದೇ ಸಾಮ್ರಾಜ್ಯ ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಎರಡನೇ ವಿಷಯ, ಸಂತೆ ಮಾರುಕಟ್ಟೆಯ ಪಕ್ಕದಲ್ಲಿ ಚಿಕನ್ ಮಾರುಕಟ್ಟೆ ತ್ಯಾಜ್ಯ ವಸ್ತುಗಳಿಂದ ಹೆಚ್ಚಿನ ದುರ್ವಾಸನೆ ಬರ್ತಾ ಇದೆ. ಇದರಿಂದ ವ್ಯಾಪಾರಸ್ಥರಿಗೆ ಮತ್ತೆ ಸಂತೆಗೆ ಬಂದಂಥ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಮತ್ತು ಅದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಮೂರನೇ ವಿಷಯ, ಸಂತೆ ಮಾರುಕಟ್ಟೆ ಪಕ್ಕದಲ್ಲಿ ದಿನನಿತ್ಯ ಚರಂಡಿ ನೀರಿನ ದುರ್ವಾಸನೆ. ಅದು ಚರಂಡಿ ಏನೋ ನೀರು ಅಲ್ಲಿ ನಿಂತ್ಕೊಂಡು ಅದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ, ದುರ್ವಾಸನೆ ಬೀರ್ತಾ ಇದೆ. ಆ ಸ್ವಚ್ಛತೆ ಇಲ್ಲದ ಕಾರಣಕ್ಕಾಗಿ ಸಾರ್ವಜನಿಕ ದಿನನಿತ್ಯ ಪುರಸಭೆಯಲ್ಲಿ ಬರ್ತು ಅಥವಾ ಯಾರು ಬರ್ತಾರೆ ಪುಣ್ಯಾತ್ಮರು ಅಂತೇಳಿ ದಿನ ಹಣೆ ಕೊಡ್ಕೊಳ್ಳೋ ಸ್ಥಿತಿ ಬಂದಿದೆ. ನಾಲ್ಕನೇ ಅಂಶ, ಆರೋಗ್ಯ ನಿರೀಕ್ಷಕರ ಕರ್ತವ್ಯ ಲೋಪದಿಂದಾಗಿ ಕಾರ್ತಿಕ ಪಟ್ಟಣದಲ್ಲಿ ತ್ಯಾಜ್ಯ ನೀರು ನಿಂತಲ್ಲೇ ನಿಂತು ಪಟ್ಟಣದ ನಾಗರಿಕರಿಗೆ ಕಾಮಾಲೆ, ಡೆಂಗು, ಮಲೇರಿಯಾ ಇನ್ನಿತರೆ ಕಾಯಿಲೆಗಳು ಬರುವಂತ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದೆಲ್ಲ ಜನರ ಆರೋಗ್ಯವನ್ನು ಕಾಪಾಡಬೇಕಾದಂಥ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅವರು ಏನು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರು ನಮಗೆ ಸೂಕ್ಷ್ಮವಾಗಿ ಕಂಡು ಬಂದ ಪ್ರಕಾರ ಅವ್ರ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿಯೇ ಇಷ್ಟೆಲ್ಲ ಘಟನೆಗಳು ಸಂಭವಿಸ್ತಾ ಇದೆ ಅನ್ನುವಂಥದ್ದು ನನ್ನ ವಿಚಾರ. ಐದನೇ ಅಂಶ, ಪಟ್ಟಣವನ್ನು ಸ್ವಚ್ಛತೆಯಲ್ಲಿ ಇಡಲು ಘನತ್ಯಾಜ್ಯ ವಿಲೇವಾರಿ ವಾಹನಗಳು ಬಹುಮುಖ್ಯ. ಆದರೆ ಘನತ್ಯಾಜ್ಯ ವಿಲೇವಾರಿ ವಾಹನಗಳ 5 ಜನ ಚಾಲಕರು ಇನ್ನೂ ಇದುವರೆಗೆ ಯಾವ
ಟೆಂಡರ್ ಇಲ್ಲದೆ ಕಳೆದ 5 ವರ್ಷಗಳಿಂದ ನಯ ಪೈಸೆ ಇಲ್ಲದೆ ಅವರು ದುಡಿತಾ ಇದ್ದಾರೆ. ಇವರನ್ನ ಟೆಂಡರ್ ವ್ಯಾಪ್ತಿಗೆ ಒಳಪಡಿಸಬೇಕು. ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆಯನ್ನ ನಿಮ್ಮ ಇಲಾಖೆ ವತಿಯಿಂದ ನೀಡಬೇಕು ಅನ್ನೋದು. 6ನೇ ಅಂಶ, ಸಂತೆ ಮಾರುಕಟ್ಟೆಯಲ್ಲಿ ಗ್ರಾಮೀಣ ರೈತರಿಗೆ ಮೀಸಲಿಡಬೇಕಾದ ಗೋದಾಮನ್ನ ರೈತರಿಗೆ ಮೀಸಲಿಡದೆ ಯಾವುದೋ ಒಂದು ಸಂಘ ಸಂಸ್ಥೆಗಳಿಗೆ ಬಾಡಿಗೆ ನೀಡಬಾರದು ಎಂಬ ನಿಯಮಗಳಿದ್ರೂ ಕೂಡ ಅದನ್ನು ಗಾಳಿಗೆ ತೂರಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಶೀಘ್ರವಾಗಿ ಸರಿಪಡಿಸಬೇಕು. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೆ. 7ನೇ ಅಂಶ, ಪುರಸಭೆಯಲ್ಲಿ ಸಿಬ್ಬಂದಿ ಅಲ್ಲದ ಅನಧಿಕೃತ ವ್ಯಕ್ತಿಗಳು ಬರುವುದನ್ನು ನಿಯಂತ್ರಿಸಬೇಕು, ಕಚೇರಿಯ ನಿಯಮಗಳನ್ನು ಕಾಪಾಡಬೇಕು ಅನ್ನುವಂಥದ್ದು. ಇಷ್ಟು 7ರಿಂದ 8 ಅಂಶಗಳು ನಾವು ನಿಮ್ಗೆ ತಿಳಿಸ್ತಿದ್ದೀವಿ. ಈಗ ಹೇಳಿ, ಇದು ನಿಮ್ಮ ವ್ಯಾಪ್ತಿ ಕೊಡುತ್ತಾ, ನಿಮಗೆ ಇದನ್ನು ಸುಧಾರಣೆ ಮಾಡಲಿಕ್ಕೆ ಅಥವಾ ಬದಲಾವಣೆ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋಂಥದ್ದು ಈಗ ಹೇಳಿ. ನೀವು ಲೆಟರ್ ಮೂಲಕ ಕೊಡ್ತಾ ಇದ್ದೀರಿ ನನಗೆ, ಆ ಲೆಟರ್ ನಿಮ್ಗೆ ತಕ್ಕಂಥ ಉತ್ತರ ಕೊಡ್ತೀನಿ. ಮುಂದಿನ ದಿನಗಳ ಸಮಸ್ಯೆಗಳನ್ನು ಕಂಡವಲ್ಲ, ಅವ್ರನ್ನ ಏನು ಮಾಡೋಕ್ಕಂತದ್ದು ಸೂಕ್ಷ್ಮವಾಗಿ ನಿಮ್ಮ ಪಾರ್ಟಿಯವರಾಗಿರ್ಬೋದು, ನಿಮ್ಮ ಸಹಚರರಾಗಿರ್ಬೋದು, ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಗಮನಕ್ಕೆ ತರಲಿ. ನಾವೇನು ಮಾಡಲ್ಲ ಅಂದರೆ ನಮ್ಮ ವಿರುದ್ಧ ನಾವು ನಮ್ಮ ಇಲಾಖೆಗಳಿಗೆ ಕಂಪ್ಲೇಂಟ್ ಮಾಡ್ಬೋದು. ಖಂಡಿತ ನಾನು ಮಾಡಲಿಲ್ಲ ಅಂದಾಗ ನೀವು ಮಾಡ್ತೀರಿ ಅನ್ನುವಂಥ ಭರವಸೆ ಮೇರೆಗೆ ಇಲ್ಲಿ ಬಂದಿದ್ದೀವಿ. ಶಕ್ತಿ ಮೀರಿ ಮಾಡೋಣ, ಮೀರಿದ್ರೆ ಮಾತ್ರ ಮುಂದೆ ಶಕ್ತಿ ಮೀರಿ ಮಾಡಿದ್ರೋ ಯುಕ್ತಿ ಮೀರಿ ಮಾಡಿದ್ರೋ ಅದು ನಿಮ್ಮ ಕರ್ತವ್ಯ. ಹೌದಾ? ನೀವು ಮಾಡ್ಬೇಕದು. ಶಕ್ತಿ ಮೀರಿ ಯುಕ್ತಿ ಮೀರಿ ಅಲ್ಲ, ಅದು ಚಾಚು ತಪ್ಪದೆ ಮಾಡ್ಬೇಕು ಅನ್ನೋಂಥದ್ದು ತಮ್ಮ ಕರ್ತವ್ಯ, ತಮ್ಮ ಜವಾಬ್ದಾರಿ. ಅದು ನಾವೇನಿಲ್ಲಿ ನಮ್ಮ ಮನೆ ವಿಚಾರಕ್ಕೆ ನಮ್ಮ ಮನೆ ದುರ್ವಾಸನೆ ಬೀಳ್ತದೆ ಅಂತ ಕೇಳಕ್ ಬಂದಿಲ್ಲ. ಸಾರ್ವಜನಿಕರ ನಿಮ್ಮನೆ ನಾನು ಹೇಳಿದಿರ ಎಲ್ಲ ಮಾಡ್ರಿ ನೀವು ಮಾಡ್ರ ಫೋಟೋ ತೆಗಿತೀರಾ, ವಿಡಿಯೋ ಮಾಡ್ತೀರಾ, ಏನಾದ್ರು ಮಾಡಿ, ಓಕೆನಾ? ನಾವು ಕೇಳಕ್ ಬಂದಿರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಳಕ್ ಬಂದಿದ್ದೀವಿ. ಇವೆಲ್ಲ ಅಂಶಗಳನ್ನ ಶೀಘ್ರವಾಗಿ ಏನದು ಸುಧಾರಣೆಗೊಳಿಸಿ ಅದರ ಲಿಖಿತ ವರದಿಯನ್ನ, ನೀವೇನು ಸುಧಾರಣಾ ಕ್ರಮಗಳ ಲಿಖಿತ ವರದಿಯನ್ನ ನಾವಿಲ್ಲಿ ಅಡ್ರೆಸ್ ಮಾಡಿದ್ದೀವಿ. ಅದಕ್ಕಾದ್ರೂ ಕಳಿಸ್ಬೋದು, ಅಥವಾ ನೀವು ಮಾಡಿದಂಥ ಸುಧಾರಣೆಗಳ ಪಟ್ಟಿ ಕೊಡಲಿಕ್ಕೆ ನಮ್ಗೆ ಯಾರಿಗಾದ್ರೂ ನಮ್ಮ ಜಿಲ್ಲಾ ಸಂಚಾಲಕರು ಗಣೇಶ್ ಅಮೃತ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಬರ್ತಾರೆ. ಅದನ್ನು ನೀವು ಮಾಡಬೇಕನ್ನೋದು ನಮ್ಮ ಬೇಡಿಕೆ. ಹೌದಾ? ಇಷ್ಟೇನಪ್ಪ, ಇಷ್ಟು ವಿಚಾರಗಳು. ಅದನ್ನು ಇದು ಮುಗಿದಾದ್ಮೇಲೆ ಮಾಡೋಣ. ಈಗ ದಯವಿಟ್ಟು ಇದನ್ನು ಸ್ವೀಕರಿಸಿ. ನಮ್ಮವ್ರು ಯಾರಾದ್ರೂ ಒಂದು ಫೋಟೋ ತೆಗ್ತೀರಾ? ಫೋಟೋ ಚೆನ್ನಾಗಿದೆಯಪ್ಪ, ಕ್ಯಾಮ್ರಾ ಎಲ್ಲರೂ ಕಾಣ್ತಾರಕ್ಕ? ಅಡ್ಡ ತೆಗ. ಎಲ್ಲ ಕಾಣ್ತದೆ ಅಂತ ಇದಕ್ಕೆ ಒಂದು ರಿಚೂಲ್ ಆಮೇಲೆ ಹಾಕ್ಕೊಳ್ಳಿ. ಇದು ಬೇರೆ ವಿಷಯ ಇದೆ. ಇದು ಆಮೇಲೆ ಅದು ಮಾಡಿ ಮಾತಾಡು. ನಿಮ್ಮ ಕಚೇರಿಯ ಕಾರ್ಯವೈಖರಿಗಳು ಮತ್ತು ಇಲ್ಲಿನ ಅವ್ಯವಸ್ಥೆಗಳು ಮತ್ತು ಲೋಪದೋಷಗಳನ್ನು ಸರಿಪಡಿಸಬೇಕಾಗಿ ವಿನಂತಿ. ನಮ್ಮ ಕಚೇರಿಯ ಒಂದು ಸರ್ಕಾರದ ನಿಯಮಗಳೇನಿದೆ 17 ಅಂಶಗಳನ್ನು ಕೊಟ್ಟಿದೆ. ಅದನ್ನು ಮುಂದಿನ ದಿನಮಾನಗಳು ಸರಿ ಮಾಡುವಂಥ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಬೇಕು. ನಿಮ್ಮ ಕಚೇರಿ ವ್ಯಾಪ್ತಿ ನೋಡಿಕೆ ಪಾಯಿಂಟ್ ಸೇಮ್ ಇರ್ತದೆ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಇದೆ ಸರ್? ಲಾಂಗ್ ವಿಡಿಯೋ ಆಗುತ್ತೆ.